ನಮಸ್ಕಾರ ಗೆಳೆಯರಿ, ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಕರಿಯರ್ ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ನಲ್ಲಿ ಹಾರ್ದಿಕವಾದ ಸ್ವಾಗತ. ಇವತ್ತಿನ ದಿನ ಏನಪ್ಪಾ ಅಂತಂದ್ರ ಡಿಜಿಟಲ್ ಸಿಗ್ನೇಚರ್ ಅನ್ನ ಯಾವ ತರನಾಗಿ MS Word ನಲ್ಲಿ ನಾವು ಮಾಡಬೇಕು ಅನ್ನೋದ್ರ ಕುರಿತಾಗಿ ಏನಪ್ಪಾ ಅಂದ್ರ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡೋದಕ್ಕೆ ಬಂದಿನಿ. ಯಾಕಪ್ಪಾ ಅಂದ್ರೆ ಡಿಜಿಟಲ್ ಸಿಗ್ನೇಚರ್ ಯಾಕೆ ನಮಗೆ ಉಪಯೋಗ ಆಗ್ತತೆ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಯಾವುದೇ ಒಂದು 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 ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ಸ್ ಅನ್ನ ಏನಪ್ಪಾ ಅಂದ್ರೆ ಡಿಜಿಟಲಿ ಏನಪ್ಪಾ ಅಂದ್ರೆ ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ಬೇಕು ಅಂದ್ರೆ ಯಾವ ತರನಾಗಿ ನಾವು ಡಿಜಿಟಲ್ ಸಿಗ್ನೇಚರ್ ಅನ್ನ ನಾವು ಮಾಡಬಹುದು ಅನ್ನೋದ್ರ ಕುರಿತಾಗಿ ಏನಪ್ಪಾ ಅಂದ್ರೆ ನಾವು ಇವತ್ತ ಏನಪ್ಪಾ ಅಂದ್ರೆ ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನೀವು ನೋಡಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ನಾವು ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಸೀದಾ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಇದನ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಕ್ರೋಮ್ ನಲ್ಲಿ ಹೋಗ್ತಾ ಇದೀವಿ. ಕ್ರೋಮ್ ನಲ್ಲಿ ಯಾಕೆ ಹೊಂಟಿವಪ್ಪ ಅಂತಂದ್ರೆ ಕ್ರೋಮ್ ನಲ್ಲಿ ಹೋಗೋದಕ್ಕೂ ಒಂದು ಇದನ್ನಿದೆ. ಯಾಕಪ್ಪ ಅಂದ್ರೆ ನಾವು ಫೋಟೋ ತೆಗೆದುಕೊಂಡಿರ್ತಕ್ಕಂಥ ಫೋಟೋವನ್ನು ಏನಪ್ಪಾ ಅಂದ್ರೆ ನಾವು ಕ್ರೋಮ್ ನಲ್ಲಿ ಹೋಗ್ಬಿಟ್ಟು ಅದನ್ನ PNG ಅಲ್ಲಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಏನಪ್ಪಾ ಅಂದ್ರೆ ನಾವು ಇದನ್ನ ಮಾಡ್ತಾ ಇದೀವಿ. ರಿಮೂವ್ ಬ್ಯಾಕ್ ಗ್ರೌಂಡ್ ಅನ್ನುವಂತ ಒಂದು ಬಿಜಿ ಅನ್ನುವಂತ ಒಂದು ಇದನ್ನ ಇದರಲ್ಲಿ ಯೂಸ್ ಮಾಡ್ತಾ ಇದೀನಿ. ಇದು ಓಪನ್ ಆಗ್ತಾ ಇದೆ. ನಿಮ್ದು ನೆಟ್ವರ್ಕ್ ಚೆನ್ನಾಗಿದ್ರೆ ಏನಪ್ಪಾ ಅಂದ್ರೆ ಜಲ್ದಿ ಓಪನ್ ಆಗುತ್ತೆ, ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಲೇಟ್ ಆಗುತ್ತೆ. ಅದಕ್ಕಾಗಿ ಕಾದು ನೋಡ್ಬೇಕಂತ ಹೇಳ್ತಾ ಇದೀನಿ. ಅದಾದ ನಂತರ ಏನಪ್ಪಾ ಅಂದ್ರೆ ನಮ್ಮ ಏನಪ್ಪಾ ಅಂದ್ರೆ ವೆಬ್ಸೈಟ್ ಓಪನ್ ಆಗೈತಿ. ಓಪನ್ ಆದ ನಂತರ ಏನಪ್ಪಾ ಅಂದ್ರೆ ನಾವು ಏನಪ್ಪಾ ಅಂದ್ರೆ ಅಪ್ಲೋಡ್ ಇಮೇಜ್ ಅನ್ನ ಏನಪ್ಪಾ ಅಂದ್ರೆ ಇಮೇಜ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ ಅಂದ್ರೆ ನಾವು ಸೀದಾ ಡೈರೆಕ್ಟ್ ಆಗಿ ನಮ್ಮ ಒಂದು ಡ್ರೈವ್ ಅಲ್ಲಿ ಹೋಗ್ಬಿಟ್ಟು ನಾವು ಯಾವಲ್ಲಿ ಫೋಟೋನ ಹೊಡೆದಿಟ್ಕೊಂಡಿವಲ್ಲ ಆ ಫೋಟೋ ಸಿಗ್ನೇಚರ್ ಫೋಟೋನ ಏನಪ್ಪಾ ಅಂದ್ರೆ ನಾವು ಇದರಲ್ಲಿ ಹಾಕ್ಬೋದು. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ನಾವು ಇದರಲ್ಲಿ ನಾವು ಮೋರ್ ಅನ್ನು ಕೂಡ ಏನಪ್ಪಾ ಅಂದ್ರೆ ಡಿಜಿಟಲಿ ಏನಪ್ಪಾ ಅಂದ್ರೆ ಟ್ರಾನ್ಸ್ಫರ್ ಮಾಡ್ಬೋದು. ಅದನ್ನು ಕೂಡ ಏನಪ್ಪಾ ಅಂದ್ರೆ ಸೇಮ್ ಪ್ರೊಸೀಜರ್ ಇರ್ತೈತಿ. ಅದನ್ನ ನೀವು ಮಾಡ್ಕೋಬಹುದು ಅಂತ ಹೇಳ್ತೀನಿ. ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಸಮಯವನ್ನು ತೆಗೆದುಕೊಂತಿದ್ದು ಯಾಕೋ ಇದೀಗ ಆಗ್ಲಿಲ್ಲ. ಇನ್ನೊಮ್ಮೆ ಟ್ರೈ ಮಾಡೋಣ. ಓಕೆ, ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕಪ್ಪ ಅಂದ್ರೆ ನೆಟ್ವರ್ಕ್ ಇಲ್ಲಿ ಏನಪ್ಪಾ ಅಂದ್ರೆ ಸಮಸ್ಯೆ ಆಗ್ತಾ ಇದೆ. ಅದಕ್ಕಾಗಿ ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ವೇಟ್ ಮಾಡಿ. ಏನಪ್ಪಾ ಅಂದ್ರೆ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಂಪಾರ್ಟೆಂಟ್ ಅನ್ಸಿದ್ರೆ ಏನಪ್ಪಾ ಅಂದ್ರೆ ನೀವು ನಮ್ಮ ಒಂದು ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್ ಅನ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಈಗ ನೀವು ನೋಡ್ಬೋದು ಏನಪ್ಪಾ ಅಂದ್ರೆ ನಮ್ಮ ಡಿಜಿಟಲಿ ಇಮೇಜ್ ಏನಪ್ಪಾ ಅಂದ್ರೆ ತಯಾರಾಗ್ತಾ ಇದೆ. ತಯಾರಾದ ನಂತರ ಏನಪ್ಪಾ ಅಂದ್ರೆ ಸೀದಾ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ನಾವು ಡೌನ್ಲೋಡ್ ಅನ್ನ ಹಾಕ್ತಾ ಇದೀವಿ. ಡೌನ್ಲೋಡ್ ಅನ್ನ ಹಾಕ್ಬಿಟ್ಟು ಫ್ರೀ ಡೌನ್ಲೋಡ್ ಅಂತ ಹಾಕ್ತಾ ಇದೀವಿ. ಡೌನ್ಲೋಡ್ ಅಂತ ಹಾಕಿದ ನಂತರ ಏನಪ್ಪಾ ನಮ್ಮ ಒಂದು ಫೋಟೋ ಏನಪ್ಪಾ ಅಂದ್ರೆ ಡೌನ್ಲೋಡ್ ಆಗೈತಿ. ಡೌನ್ಲೋಡ್ ಆದ ನಂತರ ನಾವು ಸೀದಾ ಡೈರೆಕ್ಟ್ ಆಗಿ ಏನಪ್ಪಾ ನಿಮ್ಮ ಸಮಯವನ್ನು ಬಹಳ ವೇಸ್ಟ್ ಮಾಡ್ಲಾರ್ದ ಏನಪ್ಪಾ ಅಂದ್ರೆ ಸೀದಾ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ನಾವು MS Word ನಲ್ಲಿ ಬರ್ತೀವಿ. MS Word ನಲ್ಲಿ ಎರಡು ಪ್ರಕಾರವಾಗಿ ಏನಪ್ಪಾ ಅಂದ್ರೆ ಡಿಜಿಟಲ್ ಸಿಗ್ನೇಚರ್ ಅನ್ನ ನಾವು ಮಾಡಬಹುದು. ಅದಕ್ಕಾಗಿ ಏನಪ್ಪಾ ಅಂದ್ರೆ ಫಸ್ಟ್ನೇ ಮೆಥಡ್ ಏನಪ್ಪಾ ಅಂದ್ರೆ ನಾವು ಈ ತರನಾಗಿ ಸಿಂಪಲ್ ವೇದಲ್ಲಿ ಕೂಡ ಏನಪ್ಪಾ ಅಂದ್ರೆ ನಾವು ಮಾಡ್ಕೋಬಹುದು. ಆದ್ರೆ ಏನಪ್ಪಾ ಯಾವ ಸಮಸ್ಯೆ ಆಗ್ತೈತಿ ಅನ್ನೋದು ಕೂಡ ನಾನು ನಿಮಗೆ ಏನಪ್ಪಾ ಅಂದ್ರೆ ಹೇಳ್ಕೊಡ್ತೀನಿ ನೋಡಿ. ಅದಕ್ಕಾಗಿ ಏನ್ ಮಾಡ್ತೀನಪ್ಪಾ ಅಂದ್ರೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಮಾಡಿದ ನಂತರ ಈ ತರನಾಗಿ ಏನಪ್ಪಾ ಅಂದ್ರೆ ಕ್ಲಿಯರ್ ಆಗಿ ಓಪನ್ ಆಗ್ತೈತಿ. ಓಪನ್ ಆದ ನಂತರ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಟು ಇನ್ ಫ್ರಂಟ್ ಆಫ್ ಇದನ್ನ ಅನ್ನುವಂಥದ್ರ ಮೇಲೆ ಹೋಗ್ಬಿಟ್ಟು ಇದನ್ನ ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಏನಪ್ಪಾ ಅಂದ್ರೆ ಈ ತರನಾಗಿ ಓಪನ್ ಆಗೈತಿ. ಓಪನ್ ಆದ ನಂತರ ಏನಪ್ಪಾ ಅಂದ್ರೆ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಫಾರ್ಮೆಟ್ ಪಿಕ್ಚರ್ ಅನ್ನುವಂಥದ್ದು ಇದೆಯಲ್ಲ ಅದ್ರ ಮೇಲೆ ಬಂದ ನಂತರ ಇದು ಓಪನ್ ಆಗತೈತಿ. ಯಾಕಪ್ಪ ಅಂದ್ರೆ ನಾನು ಮೊದಲೇ ಓಪನ್ ಮಾಡಿ ಇಟ್ಟಿದ್ದೆ. ಅದಕ್ಕಾಗಿ ಏನಪ್ಪಾ ಅಂದ್ರೆ ಸೀದಾ ಡೈರೆಕ್ಟ್ ಆಗಿ ಬಂದೈತಿ. ಅದಾದ ನಂತರ ಏನಪ್ಪಾ ಅಂದ್ರೆ ಪಿಕ್ಚರ್ ನಲ್ಲಿ ಬರ್ಬೇಕು. ಪಿಕ್ಚರ್ ನಲ್ಲಿ ಬಂದ ನಂತರ ಏನಪ್ಪಾ ಅಂದ್ರೆ ಫಸ್ಟ್ ಆಪ್ಷನ್ ಈಗ ನೋಡಿ ಈ ತರನಾಗಿ ಓಪನ್ ಆಗತೈತಿ. ಈ ತರನ ಓಪನ್ ಅಂದ್ರೆ ಫಸ್ಟ್ ಆಪ್ಷನ್ ನಲ್ಲಿ ಬಂದ್ಬಿಟ್ಟು ಇದರ ಒಂದು ವ್ಯಾಲ್ಯೂ ಏನಪ್ಪಾ ಅಂದ್ರೆ 15 ತನ ಓದಿಡ್ಬೇಕಾಗುತ್ತೆ. ಇದು ನಾನು ಈ ತರನಾಗಿ ಕೂಡ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಸೀದಾ ಡೈರೆಕ್ಟ್ ಆಗಿ ಇಲ್ಲಿಟ್ಟು 50 50 ತನ ಇಡ್ಬೋದು. ಇಟ್ಟ ನಂತರ ಏನಪ್ಪಾ ಅಂದ್ರೆ ಶಾರ್ಪ್ನೆಸ್ ಅಂತಾರೆ ಇದನ್ನ. ಅದಾದ ನಂತರ ಏನಪ್ಪಾ ಅಂದ್ರೆ ಬ್ರೈಟ್ನೆಸ್ ಅನ್ನ ಏನಪ್ಪಾ ಅಂದ್ರೆ ನಾವು ಇದು ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬಹುದು. ಈ ತರನಾಗಿ ಕೂಡ ಏನಪ್ಪಾ ಅಂದ್ರೆ ನಾವು ಏನಪ್ಪಾ ಅಂದ್ರೆ ಸಿಗ್ನೇಚರ್ ಅನ್ನ ಯೂಸ್ ಮಾಡ್ಕೋಬಹುದು. ಈಗ ನೀವು ನೋಡ್ಬೋದು ನಾ ಏನಪ್ಪಾ ಅಂದ್ರೆ ಈ ಸಿಗ್ನೇಚರ್ ಅನ್ನ ಇದ್ರ ಮೇಲೆ ನಾನು ಇಡ್ತೀನಿ. ಇದ್ರ ಮೇಲೆ ನಾನು ಇಟ್ಟನಪ್ಪ ಅಂದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ ಸೀದಾ ಡೈರೆಕ್ಟ್ ಆಗಿ ಅದು ಪೂರ್ತಿಯಾಗಿ ಕವರ್ ಆಗ್ತಾ ಇದೆ. ಅದಕ್ಕಾಗಿ ಕವರ್ ಆಗಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಏನ್ ಮಾಡ್ಬೇಕು ಅನ್ನೋದ್ರ ಕುರಿತಾಗಿ ನಾನು ಅದಕ್ಕಾಗಿನೇ ಏನಪ್ಪಾ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ನೀವು ನೋಡ್ಬೋದು ಯಾವ ತರನಾಗಿ ಆಗ್ತಾ ಇದೆ. ಈ ತರ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಏನಾಗುತ್ತೆ, ಡಿಸ್ಟರ್ಬ್ ಆಗ್ತೀರಿ. ಅದಕ್ಕಾಗಿ ಏನಪ್ಪಾ ಅಂದ್ರೆ ನಾವು ಮುಂದಿನ ಒಂದು ಇದನ್ನ ನಾನು ತೆಗೆದುಕೊಳ್ತಾ ಇದೀನಿ, ಇಮೇಜ್ ಅನ್ನ ತೆಗೆದುಕೊಳ್ತಾ ಇದೀನಿ. ನೋಡ್ಬೋದು ನೀವು ಇದ್ರ ಇನ್ಸರ್ಟ್ ನಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸೀದಾ ಡೈರೆಕ್ಟ್ ಆಗಿ ಪಿಕ್ಚರ್ ನಲ್ಲಿ ಬರ್ತಾ ಪಿಕ್ಚರ್ ನಲ್ಲಿ ಬಂದ್ಬಿಟ್ಟು
ದಿಸ್ ಡ್ರೈವ್ ಅಂತ ಇದೆಯಲ್ಲ ಅದ್ರ ಮೇಲೆ ಬರ್ತಾ ಇದೀನಿ. ದಿಸ್ ಡ್ರೈವ್ ಅಂತ ಬಂದ ನಂತರ ಏನಪ್ಪಾ ಅಂದ್ರೆ ನಾನು ಇದೇ ಡೌನ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋ ಫೋಟೋಕ್ಕೆ ಏನಪ್ಪಾ ಅಂದ್ರೆ ಡೌನ್ಲೋಡ್ ಮೇಲೆ ಬಂದ್ಬಿಟ್ಟು ಈ ಒಂದು ಇದನ್ನ ಏನಪ್ಪಾ ಅಂದ್ರೆ ನಾನು ತೆಗೆದುಕೊಳ್ತಾ ಇದೀನಿ. ತೆಗೆದುಕೊಂಡ ನಂತರ ಏನಪ್ಪಾ ಅಂದ್ರೆ ಸೀದಾ ಡೈರೆಕ್ಟ್ ಆಗಿ ಇದನ್ನ ಏನಪ್ಪಾ ಅಂದ್ರೆ ಇನ್ಸರ್ಟ್ ಮಾಡ್ಕೊತಾ ಇದೀನಿ. ಇನ್ಸರ್ಟ್ ಮಾಡ್ಕೊಂಡ ನಂತರ ಏನಪ್ಪಾ ಅಂದ್ರೆ ಸೀದಾ ಇನ್ನೊಂದು ನೋಡ್ಬೋದು ಏನಾಗುತ್ತೆ ಅಂತೇಳಿ. ಅದಾದ ನಂತರ ಏನಪ್ಪಾ ಅಂದ್ರೆ ಇನ್ನೊಂದು ನನ್ನ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಅಂತ ತೆಗೆದುಕೊಂಡು ನಾವೇನಪ್ಪಾ ಅಂದ್ರೆ ಸೀದಾ ಡೈರೆಕ್ಟ್ ಆಗಿ ಎಲ್ಲಿ ಬೇಕೋ ಅಲ್ಲಿ ಇಟ್ಕೋಬಹುದು. ಈಗ ನೀವು ನೋಡ್ಬೋದು ಯಾವ ತರನಾಗಿ ಇಡ್ತಾ ಇದೀನಿ ಅಂತೇಳಿ. ಈ ತರನಾಗಿ ನೀವು ಇಟ್ಕೊಂಡ್ರಪ್ಪ ಅಂತಂದ್ರೆ ಏನಾಗುತ್ತಪ್ಪ ಅಂತಂದ್ರೆ ಸಿಗ್ನೇಚರ್ ಏನಪ್ಪಾ ಅಂದ್ರೆ ನಿಮಗ ಪೂರ್ತಿಯಾಗಿ ಚೆನ್ನಾಗಿ ಕಾಣ್ತೈತಿ ಅಂತ ಹೇಳ್ತೀನಿ. ಇದೇ ತರನಾದ ಇಂಪಾರ್ಟೆಂಟ್ ವಿಡಿಯೋಗಳನ್ನು ನೋಡಲು ಪ್ರಕಾಶ್ ಟೆಕ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಏನಪ್ಪಾ ಅಂದ್ರೆ ಇಲ್ಲಿಗೆ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು.